ನಮಸ್ಕಾರ. ಇವತ್ತು ಸಿಂಪಲ್ ಸೂಪರ್ ಆಗಿರುವಂತ ಒಂದು ರಂಗೋಲಿ ಡಿಸೈನ್ ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೀಟ್ರೂಟ್ ರಸದಿಂದ ಚಪಾತಿ ಮಾಡ್ತಾ ಇದ್ದೀನಿ. ಇದನ್ನು ಆವಾಗಲೇ ಕಟ್ ಮಾಡಿಬಿಟ್ಟು ಉಪ್ಪಿಂದು ನೀರಿಗೆ ಹಾಕಿ ಇಟ್ಟಿದ್ದೆ. ಈಗೆಲ್ಲ ನೀಟಾಗಿ ಒಂದ್ಸರಿ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದನ್ನು ಫುಲ್ಲು ಫೈನ್ ಪೇಸ್ಟ್ನ ಮಾಡ್ಕೋಬೇಕು. ಆಮೇಲೆ ಒಂದು ಸೀವಿನಲ್ಲಿ ಅದರ ರಸ ತೆಗೆದ್ಬಿಟ್ಟು ಚಪಾತಿನ ಕಲಿಸ್ಕೊಳ್ಳೋದು. ತೋರಿಸ್ತೀನಿ ಹೇಗೆ ಅಂತ. ಈಗ ಇದನ್ನು ನುಣ್ಣಗೆ ಫೈನ್ ಪೇಸ್ಟ್ನ ಮಾಡ್ಕೋಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೋಬೇಕು. ಈಗ ಇದನ್ನು ಒಂದು ಸೀವಿನಲ್ಲಿ ಹಾಕ್ಕೋತೀವಿ. ಈ ಬೀಟ್ರೂಟಲ್ಲಿ ತುಂಬ ಹೆಲ್ದಿ ಬೆನಿಫಿಟ್ ಇದೆ. ಇದನ್ನು ವಾರಕ್ಕೊಂದು 2 ಸರಿನಾರು ಉಪಯೋಗಿಸ್ಬೋದು. ನಮ್ಮಲ್ಲಿ ಇದ್ರ ಎಲ್ಲರಿಗೂ ಇಷ್ಟ ಆಗುತ್ತೆ. ನೋಡಿ, ಹಿಂಗೆ ನೀಟಾಗಿ ಸೋಸ್ಕೋಬೇಕು. ಒಂದು ಬೌಲ್ಗೆ ಗೋಧಿ ಹಿಟ್ಟು ಹಾಕೋತಾ ಇದ್ದೀನಿ. ಅದಕ್ಕೆ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಎಣ್ಣೆ ಆಮೇಲೆ ಹಾಕ್ಕೊತೀನಿ. ಎಲ್ಲ ಒಂದ್ಸರಿ ಫಸ್ಟು ಮಿಕ್ಸ್ ಮಾಡ್ಕೊಬಿಡೋಣ. ಆಮೇಲೆ ಇದನ್ನ ಸ್ವಲ್ಪನೇ ಹಾಕ್ಕೊಂಡು ಬೀಟ್ರೂಟ್ ರಸನ ಅದರಲ್ಲೇ ಕಲಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ರೆಡ್ ಕಲರ್ ನೋಡೋಕೆ ಒಂಥರ ಖುಷಿಯಾಗುತ್ತೆ. ದಿನ ಒಂದೇ ಥರ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ಹೆಲ್ತೂ ಕೂಡ ತುಂಬ ಚೆನ್ನಾಗಿರುತ್ತೆ. ಇದನ್ನೊಂದು 1/2 ಅವರ್ ಒಂದು ಲಿಡ್ ಮುಚ್ಚಿಬಿಟ್ಟು ಹಾಗೆಯೇ ರೆಸ್ಟಿಗೆ ಬಿಟ್ಕೊಡೋದು. ಈ ಬೀಟ್ರೂಟ್ನಲ್ಲಿ ರಸಮ್, ಪಲ್ಯ, ಸಾಂಬಾರ್, ಚಟ್ನಿ, ಪರೋಟ, ರೊಟ್ಟಿ, ಚಪಾತಿ, ಬೀಟ್ರೂಟ್ ಜ್ಯೂಸು, ಸಾಗು, ಪುಲಾವು ಈ ಎಲ್ಲ ಖಾದ್ಯಗಳನ್ನು ಕೂಡ ಮಾಡಬಹುದು. ಚಪಾತಿ ಕಾಂಬಿನೇಷನ್ಗೆ ಬೀಟ್ರೂಟ್ ಪಲ್ಯ ಕೂಡ ಮಾಡಿದ್ದೀನಿ ಇವತ್ತು.
ಓಕೆ ಫ್ರೆಂಡ್ಸ್, ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಇನ್ನೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.